ನಮಸ್ತೆ ಎಲ್ಲರಿಗೂ. ಬನ್ನಿ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ. ಸಿಂಗಲ್ಸ್ ವಾಟ್ ಕಮಿಂಗ್ ನೆಕ್ಸ್ಟ್, ಅಥವಾ ಸಿಂಗಲ್ಸ್ ಮ್ಯಾರಿಡ್ ಆಗ್ತಾರಾ ಇಲ್ವಾ, ಮ್ಯಾರೇಜ್ ಆಗತ್ತಾ ಇಲ್ವಾ ಅಂತ ಒಂದು ರಿಕ್ವೆಸ್ಟ್ ಕಳಿಸಿದ್ರಿ. ಅದ್ರ ಬಗ್ಗೆ ನೋ. ಓಕೆ, ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್. ಏನು ಸಿಂಗಲ್ಸ್ ಕತೆ? ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬಂದ್ರೆ ತಾನೇ ನೀವು ಬೇರೆದನ್ನ ಇದ್ ಮಾಡೋದು. 3 ಆಫ್ ಕಪ್ಪು, 3 ಆಫ್ ಸೋರ್ಸು. ಥರ್ಡ್ ಪಾರ್ಟಿ ಸಿಚುವೇಶನ್ ಇಷ್ಟು ಸ್ಟ್ರಾಂಗ್ ಆಗಿ ಇಟ್ಕೊಂಡು ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಆಗಬೇಕು. ಸದ್ಯಕ್ಕೆ ನಿಮ್ ಜೊತೆಲಿರೋರೇ ನಿಮ್ಗೆ ಕೆಡ್ಡ ತೋಡಿರೋ ಅಂಥದ್ದು. ನಿಮ್ ಜೊತೆಲಿರೋರೇ ನಿಮ್ಗೆ ಕೆಡ್ಡ ತೋಡಿರೋ ಅಂಥದ್ದು. ಸಿಂಗಲ್ಸ್ ಬ್ರೇಕಪ್ ಮಾಡ್ಕೊಳ್ಬೇಕಾ ಇಲ್ವಾ, ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಡಿವೋರ್ಸ್ ಆಗಿರೋರು, ಸಿಂಗಲ್ ಪೇರೆಂಟ್ ಆಗಿ ಇರೋರಿಗೂ ಕೂಡ ಇಲ್ಲಿ ಸಮಸ್ಯೆಗಳು, ಅಥವಾ ಬ್ರೇಕಪ್ ಅಥವಾ ಡೈವೋರ್ಸ್ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಮಜಾ ಮಾಡ್ಕೊಂಡು ಹೀಗೆ ಚೆನ್ನಾಗಿದೆ ಅನ್ಕೊಂಡಿರೋರು, ಅಥವಾ ನಾನು ಡಿವೋರ್ಸ್ ತಗೊಳ್ಬೇಕಾ ಬೇಡವಾ, ಅಥವಾ ನಾನು ಮ್ಯಾರೇಜ್ ಆಗ್ಬೇಕಾ, ಹೀಗೆ ಇರ್ಬೇಕಾ, ಅಥವಾ ಇದು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾ, ಅಥವಾ ಈ ವ್ಯಕ್ತಿ ನಾನು ನಂಬ್ಕೊಂಡು ವೆಯ್ಟ್ ಮಾಡ್ಕೊಂಡೇ ಇರ್ಬೇಕಾ ಅಂತ ಯೋಚನೆ ಮಾಡ್ತಿರೋರಿಗೆ ಈಗ ನಿರ್ಧಾರ ತಗೊಳ್ಬೇಕಾಗಿರುವಂತ ಸಮಯ. ಎಕ್ಸ್ ಇಸ್ ಗಾನ್ ಅನ್ನುವಂತ ಟೈಮ್ ಇದು. ಎಕ್ಸ್ ಕತೆ ಮುಗೀತು. ಈಗ ಏನಿದು ನ್ಯೂ ಲೈಫ್ ಕಡೆ ಗಮನನ ಕೊಡ್ಬೇಕು. ನೀವೇ ನಿಮ್ ಪಾಸ್ಟ್ ಕಡೆನೆ ಗಮನ ಕೊಡ್ತಾ ಇದ್ದೀರಾ. ಪಾಸ್ಟ್ ಕಡೆ ಅಥವಾ ಹಿಂದೆ ಆಗಿರುವಂತ ವಿಚಾರಗಳನ್ನ ಬಿಟ್ಬಿಟ್ಟು ಯಾವುದು ಆಗದ ವಿಚಾರಗಳು ಅಥವಾ ಯಾವತ್ತೂ ಈಡೇರೋದೇ ಇಲ್ಲ ಅನ್ನುವಂತ ವಿಚಾರಗಳನ್ನ ಹುಡುಕ್ತಾ ಕೂರೋದ್ಕಿಂತ ಈಗ ನಿಮ್ಮ ಲೈಫ್ ಅಲ್ಲಿ ಒಂದು ಬದಲಾವಣೆ ಯಾವ ರೀತಿಲಿ ತರಬೇಕು ಇದ್ರ ಕಡೆ ಗಮನನ ಕೊಡಿ. ಎಸ್ಪೆಷಲಿ ಸಿಂಗಲ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಕೆರಿಯರ್ ಕಡೆ ಗಮನನ ಕೊಡಿ, ಲರ್ನಿಂಗ್ ಕಡೆ ಗಮನನ ಕೊಡಿ. ತುಂಬಾ ಚೆನ್ನಾಗಿ ಹೆಸರು ಮಾಡ್ತೀರಾ, ತುಂಬಾ ಬ್ರೈಟ್ ಫ್ಯೂಚರ್ಸ್ ಇದೆ ನಿಮ್ಗೆ. ಸದ್ಯಕ್ಕೆ ಒಂಚೂರು ಲವ್ಗೆ ಬ್ರೇಕ್ ಕೊಟ್ಬಿಟ್ಟು ಕೆರಿಯರ್ ಕಡೆ ಗಮನನ ಕೊಡಿ. ಇಮಿಡಿಯೇಟ್ ನಿಮ್ ಕೆರಿಯರ್ ಚೆನ್ನಾಗಿ ಆಗ್ಬಿಡುತ್ತೆ. ಫ್ಯಾಷನ್ ಡಿಸೈನ್ ಅಲ್ಲಿ ಒಳ್ಳೆ ಸ್ಕೋಪ್ ಇದೆ, ಮಾಡ್ಲಿಂಗ್ ಅಲ್ಲಿ ಒಳ್ಳೆ ಸ್ಕೋಪ್ ಇದೆ. ಏನೋ ಒಂದು ಪವರ್ಫುಲ್ ಲೈಫ್ ನಿಮ್ದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರಿಗೋ ಅನಿಮಲ್ಗೆ ಸಂಬಂಧಪಟ್ಟಂಗೆ, ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ರಿಸರ್ಚ್ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಅದರಲ್ಲೂ ಕೂಡ ನಿಮ್ಗೆ ಸಾಕಷ್ಟು ಬದಲಾವಣೆಗಳು, ಯಶಸ್ಸು ಎಲ್ಲವೂ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ವನದುರ್ಗೆ ವನದೇವತೆಯ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮ ಫುಲ್ ಆಫ್ ಲೈಫ್ ಲವ್ ಇಂದ ತುಂಬ ಹೋಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಇದ್ಕಿದಂಗೆ ಒಂದು ಬೆಳಗಿನ ಜಾವ ಮಲ್ಗಿರ್ತೀರಾ, ನಿದ್ದೆ ಮಾಡಿ ಎದೊಳ್ತಾ ಇರ್ತೀರಾ. ಆ ಒಂದು ಮಾರ್ನಿಂಗ್ ನಿಮ್ ಲೈಫ್ ಅಲ್ಲಿ ಟೋಟಲಿ ಒಂದು ಬದಲಾವಣೆನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಮಚ್ ಮೋರ್ ಲವ್ ನಿಮ್ ಲೈಫಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಹಾಗಾಗಿ ನ್ಯೂ ಪರ್ಸನಿಗೆ ಹಲೋ ಹಾಯ್ ವೆಲ್ಕಮ್ ಅಂತ ಹೇಳಿ, ಹಳೆ ಪರ್ಸನಿಗೆ ಟಾಟಾ ಗುಡ್ ಬೈ, ಸೊ ಸಿ ಯು ಇನ್ ನೆಕ್ಸ್ಟ್ ಲೈಫ್ ಅಂತ ಹೇಳಿ ಕಳಿಸ್ಬಿಡಿ. ಯಾಕಂದ್ರೆ ಪ್ರತಿ ಒಂದು ಲೈಫಲ್ಲೂ ಪಾಸ್ಟ್ ಲೈಫ್ ಎನರ್ಜೀಸ್, ಪಾಸ್ಟ್ ಲೈಫ್ ಪರ್ಸನ್ ಬರ್ತಾನೆ ಇರ್ತಾರೆ. ಸೊ ಈ ಲೈಫಿನ ಈ ವ್ಯಕ್ತಿ ಏನಿದ್ರು ಈ ಲೈಫ್ ಅಲ್ಲಿ ಯಾವಾಗೋ ಮುಗ್ದೋಗಿದೆ ಇವ್ರ ಜೊತೆ ನಿಮ್ಮ ಕಾರ್ಮಿಕ್ ಸಂಬಂಧಗಳು. ಸೊ ಈಗೇನಿದ್ರು ನ್ಯೂ ಎನರ್ಜಿ ಜೊತೆಗೆ ವೀಲ್ ಆಫ್ ಫಾರ್ಚೂನ್, ಅದೃಷ್ಟದ ಆಟನ ಹೇಳ್ತಾ ಇದೆ. ನಿಮ್ಮ ಲಕ್, ನಿಮ್ಮ ಸಮಯ, ಈಗ ನಿಮ್ಗೆ ಲಕ್ಕಿ ಟೈಮ್ ಶುರು ಆಗಿದೆ. ನಿಮ್ಮ ಪವರ್, ನಿಮ್ಮ ಪ್ರೀತಿ, ನಿಮ್ಮ ನಾಲೆಜ್, ನಿಮ್ಮ ದುಡ್ಡು, ನಿಮ್ಮ ಕೆರಿಯರ್, ನಿಮ್ಮ ಆಂಬಿಷನ್ ಎಲ್ಲವೂ ನಿಮ್ಮವರೆಗೂ ಬಂದಿದೆ. ಆ ಬಂದಿರುವಂತ ಎಲ್ಲ ಅವಕಾಶಗಳನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ತೀರಾ, ಹೇಗೆ ದ ವಿನ್ನರ್ ಆಗಿ ನಿಲ್ದಿರಾ, ನಿಮಗ್ ಬಿಟ್ಟಂತ ವಿಚಾರ. ಟೋಟಲಿ ನ್ಯೂ ಪರ್ಸನ್ ನಿಮ್ ಲೈಫಿಗೆ ಬರ್ತಿದ್ದಾರೆ ಅಂದ್ಮೇಲೆ ಯಶಸ್ಸು ಕೂಡ ಬರ್ತಿದೆ. ಆರೋಗ್ಯ ಖಂಡಿತವಾಗ್ಲೂ ಚೇತರಿಸುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಯಾರಿಗೆ ಎದೆ ನೋವಿದೆ, ಅಥವಾ ಚೆಸ್ಟ್ ಪ್ರಾಬ್ಲಮ್ ಯಾರಿಗಿದೆ, ಅಥವಾ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಯಾರಿಗಿದೆ, ಇದೆಲ್ಲವೂ ಕೂಡ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದು ವಾರ್ನಿಂಗ್ ಇದೆ. ಯಾವ ರೀತಿ ಅಂದ್ರೆ ಇದೆಲ್ಲರಿಗೂ ಅಲ್ಲ, ಓನ್ಲಿ 1% ಆರ್ 110 ನಲ್ಲಿ ಒಬ್ರಿಗೆ ಇರ್ಬೋದು. ಈ ತರ ಯಾರೋ ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನನ ಮಾಡಿದ್ರೆ ಇಡೀ ಜಗತ್ತೇ ಇಲ್ಲವಾಗುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಅಥವಾ ಉತ್ತರ, ಅಥವಾ ಒಂದು ಕ್ವಶನ್ ಮಾರ್ಕ್ ಇದೆ. ಇದು ಯಾಕೆ ಅಂತ ಗೊತ್ತಿಲ್ಲ, ಯಾರಿಗೋ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ತರಾನೇ ಇದೆ. ಸೊ ಒಬ್ಬರ ಸಾವು ಬಹಳ ದೊಡ್ಡ ದುರಂತ ಆಗತ್ತೆ ಎಲ್ಲರ ಪಾಲಿಗೆ, ಇಡೀ ವಿಶ್ವದ ಪಾಲಿಗೆ ಅನ್ನುವಂಥದ್ದು ಇದೆ. ಯಾಕೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆ ಥರದ್ದು ಏನೋ ಒಂದು ಎನರ್ಜಿ ಇಲ್ಲಿ ಇದೆ, ನಂಗೆ ಗೊತ್ತಿಲ್ಲ.
ಬಟ್ ಯಾರಿಗೋ ಗೊತ್ತಿರೋಂಥ ಸತ್ಯಗಳು, ಗೊತ್ತಿಲ್ಲದಂಥ ಸತ್ಯಗಳು ಗೊತ್ತಾಗತ್ತೆ ಅನ್ನೋದು. ಸದ್ಯಕ್ಕೆ ಇಲ್ಲಿ ಲವರ್ಸ್ ಯಾರು ಅಂತ ಹುಡುಕ್ತಾ ಇರ್ಬೋದು, ಅಥವಾ ನಿಮ್ಮ ಲೈಫಿಗೆ ಲವರ್ಸೇ ಇಲ್ಲ ಅಥವಾ ಒಳ್ಳೆ ಪಾರ್ಟ್ನರ್ ಇಲ್ಲ ಅಂತ ನೀವು ಹುಡುಕ್ತಾ ಇದ್ರೆ, ಆ ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ದಿರೋ ಹಾಗೆ ತಡೆದಿರೋದು ಯಾರು? ನೀವೇನೆ. ಸೊ ಹಾಗಾಗಿ ಈ ಒಂದು ಕಾರ್ಮಿಕ್ ಸಿಚುವೇಶನ್ ಎಂಡ್ ಮಾಡ್ಕೊಳ್ದಿರ ನೀವು ಇನ್ ಫ್ಯೂಚರ್ ಅಲ್ಲಿ ನಂಗೆ ಚೆನ್ನಾಗಿರೋ ಜೀವನ ಬೇಕು, ಚೆನ್ನಾಗಿರೋ ಜೀವನ ಸಂಗಾತಿ ಬೇಕು, ನನ್ನ ಪರ್ಸನ್ ಜೊತೆನೆ ನನ್ನ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ, ನಿಮ್ಮ ಆ ಪರ್ಸನ್, ನಿಮ್ಮ ಕಾರ್ಮಿಕ್ ಪರ್ಸನ್ ಇರ್ಬೋದು, ನಿಮ್ಮ ಪಾಸ್ಟ್ ಪರ್ಸನ್, ನಿಮ್ ಸೋಲ್ಮೇಟ್ ಕೂಡ ಆಗಿರ್ಬೋದು, ಅಥವಾ ಒಳ್ಳೆಯವರೇ ಆಗಿರ್ಬೋದು, ಅವ್ರ ಜೊತೆ ನಿಮ್ಮ ಎನರ್ಜಿನೇ ಇಲ್ಲ, ನಿಮ್ಗೆ ದೇವ್ರ ಭವಿಷ್ಯನೇ ಮುಂದಕ್ಕೆ ಬರ್ದಿಲ್ಲ ಅಂದ್ಮೇಲೆ ಅವ್ರ ಜೊತೆನೇ ಇರ್ತೀನಿ ಅಂದ್ರೆ ಅದ್ ನಿಮ್ ಮೂರ್ಖತನನೋ, ನಿಮ್ ಮುಟ್ಟಳ್ತನನೋ, ಅಥವಾ ನಿಮ್ಮ ಓವರ್ ಥಿಂಕಿಂಗೋ ನಿಮಗ್ ಬಿಟ್ಟಿದ್ದು. ಸೊ ಇಲ್ಲಿ ಹೇಳ್ತಾ ಇರೋದು ಇಷ್ಟೇ, ನೀವು ಪಾಸ್ಟ್ ನ ನೋಡೋದು, ಹಳೇದನ್ನ ನೋಡೋದು, ಅಥವಾ ಬ್ರೇಕಪ್ ಆಗಿದ್ದನ್ನೇ ಮತ್ತೆ ರೀಕ್ಯಾಚ್ ಮಾಡ್ಕೊಳ್ಳೋದಕ್ಕೆ, ರೀರೈಟ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ನೀವು ವೆಯ್ಟ್ ಮಾಡ್ತಿದ್ರೆ, ನೋ, ಸಾರಿ. ಸೊ ಏನಿದ್ರು ಬ್ರ್ಯಾಂಡ್ ನ್ಯೂ ಎನರ್ಜಿ, ಬ್ರ್ಯಾಂಡ್ ನ್ಯೂ ಲೈಫ್ ನಿಮ್ ಜೀವನಕ್ಕೆ ಬರುತ್ತೆ, ಎಂಟರ್ ಆಗತ್ತೆ. ಸೊ ಜಡ್ಜ್ಮೆಂಟ್ ಇದೆ. ಇಷ್ಟ ದಿನ ಏನ್ ನಿಮ್ ಲೈಫ್ ಅಲ್ಲಿ ಆಯ್ತು, ಇಟ್ಸ್ ಎ ಪಾಸ್ಟ್ ಲೈಫ್ ಕಾರ್ಮಿಕ್ ಯಾರ್ ಡ್ಯಾಮ್ ಅಂತ ಕೇಳಿಸ್ತಾ ಇದೆ. ಸೊ ಎಸ್, ಪಾಸ್ಟ್ ಲೈಫ್ ಕಾರ್ಮಿಕ್ ಇದೆ, ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ. ನಿಮ್ ಲೈಫಲ್ಲಿ ಇಬ್ರಿದ್ರ, 3 ಜನ ಇದ್ರ, ನಿಮ್ ಲೈಫಲ್ಲಿ ಎಷ್ಟು ಗಾಸಿಪ್ ಮಾಡಿದ್ರು, ದುಡ್ಡಿಗೋಸ್ಕರ ಎಷ್ಟ್ ಜನ ಇದ್ರು, ನಿಮ್ಮನ್ ಬಿಟ್ಟು ಎಷ್ಟ್ ಜನ ಹೋದ್ರು, ಎಷ್ಟ್ ಜನ ನಿಮ್ಮನ್ನ ಕಟ್ ಹಾಕಿದ್ರು, ಎಷ್ಟ್ ಜನ ಬ್ಲಾಕ್ ಮ್ಯಾಜಿಕ್ ಮಾಡಿದ್ರು, ಎಷ್ಟ್ ಜನ ದೈಹಿಕವಾಗಿ ಉಪಯೋಗಿಸ್ಕೊಂಡ್ರು. ಸೋ ಮೆನಿ ರೀಸನ್ ಇದೆ. ಕೆಲವ್ರಿಗಂತೂ ನಿಮಗ್ ಬಂದಂತ ಅವಕಾಶಗಳನ್ನ ನೀವೇ ಬೇಡ 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 ಅನ್ಕೊಂಡ್ ಬಂದಿದ್ದೀರಾ. ಸೊ ಇದೆಲ್ಲದರ ಮಧ್ಯೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ಅವಕಾಶನ ಯೂನಿವರ್ಸ್ ತಂದ್ಕೊಡ್ತಾ ಇದೆ. ನೀವ್ ಅನ್ಕೊಂಡಂಗೆ ದ ಎಂಡ್ ಇನ್ನ ಆಗಿಲ್ಲ. ದ ಎಂಡ್ ನೀವು ಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಹಳೆ ಚಾಲಿಗಳನ್ನ, ಹಳೆ ದುರಭ್ಯಾಸಗಳನ್ನ ಬಿಟ್ಟು ಈಗ ಆಗಿರುವಂತ ನೋವಿಂದ ಹೊರಗ್ ಬಂದು ನ್ಯೂ ಲೈಫ್ ಕಡೆ ಗಮನನ ಕೊಡ್ಬೇಕು ಅನ್ನುವಂಥದ್ದು ಇದೆ. ಡಿವೈನ್ ಡಿಸೈಡ್ ಮಾಡುತ್ತೆ ನಿಮ್ ಜೊತೆ ಯಾರ್ ರಿಲೇಶನ್ಶಿಪ್ ಯಾವಾಗ ಎಂಡ್ ಆಗ್ಬೇಕು, ಯಾವಾಗ ನ್ಯೂ ಬಿಗಿನಿಂಗ್ ಮಾಡ್ಬೇಕು. ಸೊ ನಾನೇನ್ ಮಾಡ್ಬೇಕು, ಅಲ್ಲಿವರೆಗೂ ಯಾರೋ ಹೇಳ್ತಿದ್ದಾರೆ ಕಿತ್ತಿ ದಬಾಕ್ಬೇಕು ಅನ್ನುವಂತ ವರ್ಡ್ ಕೇಳಿಸ್ತಾ ಇದ್ದೆ. ನೀವು ಕಿತ್ತಿದ್ ದಬಾಕ್ಬೇಕು. ಏನನ್ನ ದಬಾಕ್ಬೇಕು? ನಿಮ್ಮ ಕೆರಿಯರ್ ಅಲ್ಲಿ ನಿಮ್ಮ ಹೆಸರನ್ನ ಮಾಡಿ ದಬಾಕ್ಬೇಕು. ನೀವು ಆ ಹೆಸರನ್ನ ಮಾಡಿ, ಆ ಕೆರಿಯರ್ ಅಲ್ಲಿ ಗ್ರೋತ್ ನ ನೋಡ್ಕೊಳ್ಳಿ, ನಿಮ್ಮ ಒಂದು ಸ್ಟೆಬಿಲಿಟಿನ ನಿಮ್ ಲೈಫಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಈಗ ನಿಮ್ಮ ಲೈಫಿನ ಲಗಾಮ್ ನಿಮ್ಮ ಕೈಲಿ ನೀವು ಹಿಡಿಬೇಕಾದಂತ ಸಮಯ. ಸೊ ನಿಮ್ಮ ಲೈಫ್ ನ ನೀವ್ ಇಷ್ಟಪಟ್ಟಂತ ಕೆಲ್ಸನ, ನೀವ್ ಇಷ್ಟಪಡುವಂತ ಕೆರಿಯರ್ನ ನಿಮ್ ಲೈಫಲ್ಲಿ ನೀವು ಅಚೀವ್ ಮಾಡ್ತಾ ಹೋದಂಗೆ, ಸೊ ನಿಮ್ಮನ್ನ ಬಿಟ್ಟು ಹೋದವರೆಲ್ಲ ಆಟೋಮೆಟಿಕ್ಲಿ ನಿಮ್ಮನ್ನ ಆ ಫಾಲೋ ಮಾಡ್ಕೊಂಡು ಬಂದೇ ಬರ್ತಾರೆ. ಎಸ್ಪೆಷಲಿ ಚಾರಿಯೇಟ್ ಇದೆ, ಕೆಲವ್ರಿಗೆ ವಿವಾಹ ಯೋಗ, ನಿಮ್ ಪರ್ಸನ್ ನಿಮ್ ಲೈಫಿಗೆ ಬರ್ತಾರೆ. ತುಂಬಾ ಆಸೆ ಇದೆ, ಕನಸು ಇದೆ ಅವರಿಗೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಪಡ್ಕೊಳ್ಬೇಕು ಅಂತ. ಹಾಗಾಗಿ ನಿಮ್ ಲೈಫಿಗೆ ಬರ್ತಾರೆ. ಬಟ್ ನಿಮ್ಮನ್ನ ನೋಡಿ ಹೆದರ್ತಾ ಇದ್ದಾರೆ ಅವರು. ನೀವು ಅವರಿಗೆ ಅವಕಾಶ ಕೊಡ್ತಿರೋ ಇಲ್ವೋ ಅನ್ನುವಂತ ಭಯ ಇದೆ ಅವರಿಗೆ. ಬಟ್ ಅಟ್ ದಿ ಸೇಮ್ ಟೈಮ್ ಕೆಲವರು ವೆಹಿಕಲ್ ತಗೊಳ್ಳುವಂತ ಭಾಗ್ಯ ಕೂಡ ಇದೆ. ಸೊ ಎಲ್ಲೋ ಒಂದ್ ಕಡೆ ನಿಮ್ಮ ಪ್ಯಾಷನ್ ನಿಮ್ಮನ್ನ ಈ ಒಂದು ಲೈಫಿಗೆ ಒಳ್ಳೆ ಪಾರ್ಟ್ನರ್ನ ತರಬೇಕು ಅನ್ನುವಂತ ನಿರ್ಧಾರ ಮಾಡಿದೆ. ತುಂಬಾ ಪವರ್ಫುಲ್ ಇದೆ ಇಲ್ಲಿ. 9 ಆಫ್ ಕಪ್ ಎನರ್ಜಿ ಇದೆ, ಎಲ್ಲ ರೆಡ್ 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 ಇದೆ. ರೆಡ್ ಆಲ್ವೇಸ್ ಒಂದು ನಿಮ್ಮ ವೇಟಿಂಗ್ಗೆ ಎಂಡನ್ನ ಹೇಳುತ್ತೆ, ಮತ್ತೆ ವೆರಿ ಪವರ್ಫುಲ್ ಎನರ್ಜಿ ಇದೆ ಇಲ್ಲಿ. ಫ್ಯಾಮಿಲಿ ಪರ್ಸನ್ ಇಂದ ನಿಮ್ಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಇಲ್ಲಿ ನೋಡಿ ಅಗೇನ್ ರೆಡ್ ರೆಡ್ ಇದೆ, ಟೆಂಪರೆನ್ಸ್ ಇದೆ. ಸ್ವಲ್ಪ ತಾಳ್ಮೆ ಇರ್ಲಿ. ಒಂದು ನ್ಯೂ ಬಿಗಿನಿಂಗ್ ನಿಮ್ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗುವಂತದ್ದು ಇದೆ. ಅದು ಫೈನಾನ್ಷಿಯಲ್ ವಿಚಾರ ಆಗಿರ್ಲಿ, ಬಿಸ್ನೆಸ್ ವಿಚಾರ ಆಗಿರ್ಲಿ, ತುಂಬಾ ಕ್ವಿಕ್ ಆಗಿ ನೋಡಿ, ತುಂಬಾ ಕ್ವಿಕ್ ಆಗಿ ನಿಮ್ಮ ಲೈಫ್ ಒಂದು ಕಂಟ್ರೋಲಿಗೆ ಬರುತ್ತೆ. ನೀವೊಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ. ನೋ ಮ್ಯಾಟರ್ ಯಾವ ಒಂದು ಫೀಲ್ಡ್ ಅಲ್ಲಿ ಇದೀರಾ ಅಂತ, ಖಂಡಿತವಾಗ್ಲೂ ನೀವೊಂದು ಸೋಷಿಯಲ್ ರೆಕಗ್ನೈಸಿಂಗ್ ಪರ್ಸನ್ ಆಗಿ ಬದಲಾಗ್ತೀರಾ. 9 ಆಫ್ ಕಪ್ ಬಂದ್ಮೇಲೆ ಇನ್ನೇನ್ ಹೇಳೋದು, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರುತ್ತೆ. ನೀವು ಯಾವುದೇ ಪರ್ಸನ್ ಅನ್ನ ಇಷ್ಟಪಟ್ಟಿದ್ರು ಕೂಡ ಆ ಪರ್ಸನ್ ಜೊತೆ ನಿಮ್ಮ ಮ್ಯಾರೇಜ್ ಆಗುತ್ತೆ. ಬಟ್ ಹಿಂದೆ ಇಷ್ಟಪಟ್ಟವರಲ್ಲ, ಈಗ ಕರೆಂಟ್ಲಿ ಯಾರು ನಿಮ್ ಲೈಫಿಗೆ ಬರ್ತಾರೆ ಅವರಲ್ಲಿ ನೀವು ಯಾರನ್ನೇ ಇಷ್ಟಪಟ್ರು ಕೂಡ ಅವರ ಜೊತೆ ನಿಮ್ಮ ಮದ್ವೆ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಇದೆ. ಕಮಿಟ್ಮೆಂಟ್ ಇದೆ. ಅಗೇನ್ ಮ್ಯಾರೇಜ್ ಆಗಿರೋರ್ಗೆ ಏನು ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಒಂದು ಬ್ಯಾಲೆನ್ಸಿಗೆ ಬರುತ್ತೆ. ಈಗ ನೀವು ಯಾರನ್ನ ಮದ್ವೆ ಆಗಿದ್ದೀರಾ ಅವರು ನಿಮ್ಮ ಪಾಸ್ಟ್ ಲೈಫ್ ಪರ್ಸನ್ ಇದ್ದಾರೆ. ಹಾಗಾಗಿ ಅವ್ರ ಜೊತೆ ನಿಮ್ಮ ಎನರ್ಜಿ ಇದ್ದೇ ಇರುತ್ತೆ. ಸೊ ಸದ್ಯಕ್ಕೆ ನೀವು ಅವರಿಂದ ನಿಮ್ಮ ಎನರ್ಜಿನ ಕಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸಿಂಗಲ್ಸ್ ಇರೋರಿಗೆ ನ್ಯೂ ಪರ್ಸನ್ ಬರ್ತಿದ್ದಾರೆ. ಅಗೇನ್ ಡಿವೋರ್ಸ್ ಆಗಿರೋರ್ಗೂ ಕೂಡ ನ್ಯೂ ಪರ್ಸನ್ ಬರ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕನಸುಗಳು ಈಡೇರ್ತಾ ಇದೆ. ನಿಮ್ಮ ಲವ್ ಲೈಫಿಗೂ ಹೊಸ ಪರ್ಸನ್ ಬರ್ತಿದ್ದಾರೆ, ಬಿಸ್ನೆಸ್ ಲೈಫಿಗೂ ಹೊಸ ಪರ್ಸನ್ ಬರ್ತಿದ್ದಾರೆ. ನಿಮ್ಮ ಆರೋಗ್ಯ ಕೂಡ ಸುಧಾರಿಸ್ತಾ ಇದೆ. ನಿಮ್ಮ ಪ್ರೀತಿ, ನಿಮ್ಮ ಆರೋಗ್ಯ,
ನಿಮ್ಮ ಬಿಸ್ನೆಸ್ ಎಲ್ಲವೂ ಕೂಡ ನೀವ್ ಅನ್ಕೊಂಡಂಗೆ ಆಗತ್ತೆ. ನೈನ್ ಆಫ್ ಕಪ್ ಅಂದ್ರೆ ಆಪ್ಷನ್ಸ್ ನಿಮ್ಗೆ ತುಂಬಾ ಇದೆ. ಸಾಕಷ್ಟು ಯಶಸ್ಸು ನಿಮ್ಗೋಸ್ಕರ ಕಾಯ್ತಾ ಇದೆ. ಒಂದ್ ರೀತಿ ತಥಾಸ್ತು ಅನ್ನುವಂತ ರೀತಿಲಿ, ಇಷ್ಟಾರ್ಥ ಸಿದ್ಧಿರಸ್ತು ಅನ್ನುವಂತ ರೀತಿಲಿ ನೈನ್ ಆಫ್ ಕಪ್ ಇರುತ್ತೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಎಂಜಾಯ್ ಮಾಡಿ. ಯುಗಾದಿ ನಂತರ ನಿಮ್ ಜೀವನ ಟೋಟಲಿ ಗೇಮ್ ಚೇಂಜರ್ ಆಗಿದೆ. ಸೊ ಕನ್ಯಾ ರಾಶಿ, ಧನುಸ್ಸು ರಾಶಿ, ವೃಶ್ಚಿಕ ರಾಶಿ, ಮೇಷ ರಾಶಿ, ಸಿಂಹ ರಾಶಿ, ವೃಷಭ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 9, 6, 5, 8 ಮತ್ತೆ 1, 4 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಒಂಚೂರು ಸರ್ಪದೇವರಿಗೆ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಲೆಟರಿಗೆ ಬರೋದಾದ್ರೆ BSWM XU W again DOIQ again MCK ಲೆಟರ್ ಇದೆ. ಸೊ ಅಗೇನ್ GVRNA ಲೆಟರ್ ಕೂಡ ಇದೆ. ಸೊ ನಂಗನ್ಸೋ ಪ್ರಕಾರ ABCD ಎಷ್ಟೆಷ್ಟು ಲೆಟರ್ ಇದೆಯೋ ಎಲ್ಲ ಲೆಟರ್ ಎನರ್ಜಿನೂ ಇದೆ. ಸೊ A to Z ವರೆಗೂ ಎಲ್ಲ ಲೆಟರ್ ಕೂಡ ಇನ್ಕ್ಲೂಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಇಷ್ಟ ಬಂದಂಗೆ ನಿಮ್ ಜೀವನನ ಜೀವಿಸಿ, ಯುಗಾದಿ ನಿಮ್ ಜೀವನಕ್ಕೆ ಮಹತ್ತರವಾದಂತಹ ಪಾಸಿಟಿವ್ ಬದಲಾವಣೆಯನ್ನ ತರಲಿ ಅಂತ ಮನಸ್ಪೂರ್ವಕವಾಗಿ ಹಾರೈಸ್ತೀನಿ. ಟೇಕ್ ಕೇರ್.